ಸ್ನೇಹಿತರೆ, ಪ್ರಜೆಕೀರ್ತಿಗೆ ಸ್ವಾಗತ ಸುಸ್ವಾಗತ. 4 ದಶಕಗಳೇ ಕಳೆದೋಗಿದ್ದಾವೆ, ಆದರೆ ನಿಗೂಢತೆ ಇನ್ನೂ ಹಾಗೇ ಇದೆ. ಅಧಿಕಾರಿಗಳು ಈ ರಹಸ್ಯದ ಪರದೆಯನ್ನು ಸರಿಸಲು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ತನಿಖೆನೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಸಾಕಷ್ಟು ಥಿಯರಿಗಳು ಕೂಡ ಹುಟ್ಕೊಂಡಿದ್ದಾವೆ, ಆದರೆ ನಿಖರ ಉತ್ತರ ಸಿಕ್ಕಿಲ್ಲ. ಕ್ಯಾಲಿಫೋರ್ನಿಯಾದ ಬಗೆಹರಿಯದ ಕೊಲೆ ಪ್ರಕರಣಗಳಲ್ಲಿ ಇದು ಕೂಡ ಒಂದೇ ಮನೆಯ 4 ಒಂದು ಜೀವ ಕಳೆದುಕೊಂಡಿದ್ರು. ಆ ಕಾಲದಲ್ಲಿ ಸಂಚಲನ ಮೂಡಿಸಿದ್ದ ಪ್ರಕರಣ ಇದು. ಅಂದಿನ ಘಟನೆಗೆ ಸಾಕ್ಷಿಯಾಗಿದ್ದವರು ಇಂದಿಗೂ ನ್ಯಾಯ ಸಿಗುವ, ರಹಸ್ಯಕ್ಕೆ ಉತ್ತರ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಈಗ ತಂತ್ರಜ್ಞಾನ ಅಭಿವೃದ್ಧಿಯಾಗಿದೆ. ಕ್ರಿಮಿನಲ್ ಪ್ರಕರಣಗಳಲ್ಲಿರುವ ರಹಸ್ಯದ ಪರದೆಯನ್ನು ಸರಿಸಲು ನಾನಾ ದಾರಿಗಳಿದ್ದಾವೆ. ತಂತ್ರಜ್ಞಾನಗಳು ತನಿಖೆಗೆ ದೊಡ್ಡ ವರದಾಯಕವಾಗಿದೆ. ಆದರೆ ಒಂದಷ್ಟು ವರ್ಷಗಳ ಹಿಂದೆ ಇಂತಹ ಯಾವುದೇ ತಂತ್ರಜ್ಞಾನದ ಸಹಾಯಗಳು ಸಿಗ್ತಾ ಇರಲಿಲ್ಲ. ಪರಿಣಾಮ, ಒಂದು ಕಾಲದಲ್ಲಿ ಸಖತ್ತು ಸಂಚಲನ ಮೂಡಿಸಿದ್ದ ಪ್ರಕರಣಗಳು ಬಳಿಕ ತನಿಖೆಯ ವೇಳೆ ನಿರೀಕ್ಷಿತ ಗುರಿ ಮುಟ್ಟದೆ ರಹಸ್ಯವಾಗಿಯೇ ಉಳಿದ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ. ಜಗತ್ತಿನಾದ್ಯಂತ ಇಂತಹ ಸಾಕಷ್ಟು ನಿಗೂಢ ಪ್ರಕರಣಗಳಿದ್ದಾವೆ. ಇಂತಹ ಪ್ರಕರಣಗಳು ಬಹು ವರ್ಷದ ತನಕ ಕುತೂಹಲ ಉಳಿಸ್ಕೊಳ್ತವೆ. ಅದರಲ್ಲಿ ಈ ಪ್ರಕರಣ ಕೂಡ ಇದೊಂದು ಭೀಕರ ಕೊಲೆ. ಯಾವುದೇ ಅಪರಾಧ ಚಟುವಟಿಕೆ ನಡೆದಾಗ ಅಪರಾಧಿಗಳಿಗೆ ಶಿಕ್ಷೆ ಆದರೆ ಅನ್ಯಾಯಕ್ಕೆ ಒಳಗಾದವರ, ಕೊಲೆಯಾದವರ ಕುಟುಂಬಸ್ಥರಿಗೆ ಸ್ವಲ್ಪವಾದರೂ ಸಮಾಧಾನವಾಗುತ್ತೆ. ಆದರೆ ಕೆಲವೊಂದು ಪ್ರಕರಣಗಳು ಹೇಗಿರುತ್ತೆ ಅಂದರೆ, ಅಪರಾಧಿಗಳು ಚೂರು ಸುಳುವು ಬಿಟ್ಕೊಡದಂತೆ ತಮ್ಮ ಕೆಲಸವನ್ನು ಮುಗಿಸೋಗಿರ್ತಾರೆ. ಇಂತಹ ಪ್ರಕರಣಗಳು ಸಾಕಷ್ಟು ವರ್ಷಗಳ ಕಾಲ ಬಗೆಹರಿಯದ ಪ್ರಕರಣಗಳಾಗಿ ಉಳಿದು ಬಿಡ್ತವೆ. ಇದು ಕೂಡ ಅದೇ ಸಾಲಿಗೆ ಸೇರುವ ಭೀಕರ ಕೊಲೆ ಪ್ರಕರಣ. ಅದು 1981ನೇ ಇಸ್ವಿ ಅಮೆರಿಕದ ಕ್ಯಾಲಿಫೋರ್ನಿಯಾದ ಕ್ಯಾಡಿಯಲ್ಲಿ ಅದೊಂದು ಭೀಕರ ಘಟನೆ ನಡೆಯುತ್ತೆ. 1981ರ ಏಪ್ರಿಲ್ 11, 12ರ ರಾತ್ರಿಯಲ್ಲಿ ಒಂದೇ ಮನೆಯಲ್ಲಿ 3 ಹತ್ಯೆಯಾಗಿರ್ತಾರೆ. ಇದರಲ್ಲಿ ಒಬ್ಬಾಕೆ ನಾಪತ್ತೆಯಾಗಿರ್ತಾರೆ. ಈ ದುರಂತ ನಡೆದ ಪ್ರದೇಶದಲ್ಲಿ ಎಲ್ಲರೂ ಜೊತೆಯಾಗಿಯೇ ವಾಸವಾಗಿರ್ತಾರೆ. ಅಕ್ಕಪಕ್ಕದವರೊಂದಿಗೆ ಎಲ್ಲವೂ ಚೆನ್ನಾಗಿರುತ್ತೆ. ಶಾಂತವಾಗಿಯೇ ಅಲ್ಲಿದ್ದವರ ಜನಜೀವನ ಸಾಗ್ತಾ ಇರುತ್ತೆ. ಹಾಗೆ ಈ ಕ್ಯಾಡಿ ರೆಸಾರ್ಟ್ನ ಮನೆ ಸಂಖ್ಯೆ 28ರಲ್ಲಿ 5 ಮಕ್ಕಳ ತಾಯಿ ಗ್ಲೆನಾ ಸುಶಾನ್ ಶ್ಯೂ ನಿಲ್ಲಿಸಿರ್ತಾರೆ. ಪತಿಯಿಂದ ದೂರವಾದ ಬಳಿಕ ಇವರು ಇಲ್ಲಿ ಜೀವನ ಕಟ್ಕೊಂಡಿರ್ತಾರೆ. ಆದರೆ ಇದೇ ಮನೆಯಲ್ಲಿ ಗ್ಲೇನ ಜೀವನ ಕೊನೆಯಾಗುತ್ತೆ. ಅವತ್ತು ಗ್ಲೇನಾ ತನ್ನ ಮಕ್ಕಳಾದ ರಿಕ್ಕಿ, ಕ್ರೇಗ್ ಮತ್ತು ಟೀನಾ ಜೊತೆ ಇರ್ತಾರೆ. ಇವರೊಂದಿಗೆ ಈ ಮಕ್ಕಳ ಸ್ನೇಹಿತ ಜಸ್ಟಿನ್ ಸ್ಮಾರ್ಟ್ ಕೂಡ ಅಲ್ಲಿದ್ದ. ಗ್ಲೇನಾ ಅವರ 14 ವರ್ಷದ ಪುತ್ರಿ ಪಕ್ಕದ ಪರಿಚಯಸ್ಥರ ಮನೆಯಲ್ಲಿ ಮಲಗಿರ್ತಾಳೆ. ಹಿರಿಯ ಪುತ್ರ ಜಾನ್ ಸ್ಟೀವನ್ ಮತ್ತು ಅವನ ಸ್ನೇಹಿತ ಡಾನ್ ಹಾಲ್ ವಿಂಗೆಂಟ್ ಪಕ್ಕದ ಊರಿಗೆ ಹೋಗಿರ್ತಾರೆ. ಹೀಗೆ ಪಕ್ಕದ ಊರಿಗೆ ಹೋಗಿದ್ದ ಜಾನ್ ಮತ್ತು ಡಾನ್ ಕೂಡ ಮತ್ತೆ ಮನೆಗೆ ಬರ್ತಾರೆ. ಅವತ್ತು ಎಲ್ಲವೂ ಸಹಜವಾಗಿಯೇ ಇರುತ್ತೆ. ಆದರೆ ನಂತರ ಪರಿಸ್ಥಿತಿಯೇ ಬದಲಾಗೋಗುತ್ತೆ. ತಮ್ಮ ಮನೆಯಲ್ಲಿ ನೆತ್ತುಹರಿಯುತ್ತೆ ಎಂಬ ಸಣ್ಣ ಸುಳಿವು ಕೂಡ ಅವರಿಗಿರೋದಿಲ್ಲ. ರಾತ್ರಿ ಬೆಳಗಾಗೋದ್ರೊಳಗೆ ಅಲ್ಲಿ ನಡೆಯಬಾರದ ಘಟನೆ ನಡೆದೋಗಿತ್ತು. ಅದೇನೆಂದರೆ, ಕ್ಯಾಡಿ ರೆಸಾರ್ಟ್ನ ಮನೆ ಸಂಖ್ಯೆ 28ರಲ್ಲಿ 3 ಕೊಲೆಯಾಗಿತ್ತು. ಒಬ್ಬರು ನಾಪತ್ತೆಯಾಗಿದ್ದರು. ಆದರೆ ಮನೆಯಲ್ಲಿ ಇನ್ನೂ 3 ಮಕ್ಕಳಿದ್ದರು. ಅವರಿಗೆ ಯಾವುದೇ ರೀತಿಯ ಅಪಾಯ ಆಗಿರಲಿಲ್ಲ. ಅಂದು ಗ್ಲೆನ್ನ ಹಿರಿಯ ಪುತ್ರ ಜಾನ್ ಸ್ಟೀವನ್ ಮತ್ತು ಜಾನ್ ಸ್ನೇಹಿತ ಡಾನ್ ಹಾಲ್ ವಿಂಗೆಂಟ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ಪಕ್ಕದ ಮನೆಯಲ್ಲಿ ರಾತ್ರಿ ಕಳೆದಿದ್ದ ಗ್ಲೆನ್ನ ಅವರ 14 ವರ್ಷದ ಪುತ್ರಿ ಬೆಳಗ್ಗೆ ಮನೆಗೆ ಬಂದಾಗಲೇ ಈ ವಿಷಯ ಗೊತ್ತಾಗಿತ್ತು. ಅದೂ ಅಲ್ಲದೆ ಟೀನಾ ಮನೆಯಲ್ಲಿ ಇರಲಿಲ್ಲ. ಅಚ್ಚರಿ ಅಂದರೆ, ಗ್ಲೆನ್ನ ಅವರ 2 ಕಿರಿಯ ಪುತ್ರರು ರಿಕ್ ಮತ್ತು ಗ್ರೆಗ್ ಮತ್ತು ಅವರ ಸ್ನೇಹಿತ ಜಸ್ಟಿನ್ ಸ್ಮಾರ್ಟ್ ಮನೆಯ ಬೇಸ್ಮೆಂಟ್ನಲ್ಲಿದ್ದರೂ ಅವರಿಗೂ ಕೂಡ ಏನೂ ಆಗಿರಲಿಲ್ಲ. ಈ ತ್ರಿವಳಿ ಕೊಲೆ ಆ ಪ್ರದೇಶದಲ್ಲಿ ಸಂಚಲನ ಮೂಡಿಸಿತ್ತು. ಎಲ್ಲರೂ ಭಯಭೀತರಾಗಿದ್ದರು. ಆದರೆ ಮನೆಯಲ್ಲಿದ್ದ ಟೀನಾ ನಾಪತ್ತೆಯಾಗಿದ್ದು ಇನ್ನಷ್ಟು ಭಯ, ಆತಂಕ, ಗೊಂದಲಕ್ಕೆ ಕಾರಣವಾಗಿತ್ತು. ನಾಪತ್ತೆಯಾದ 12 ವರ್ಷದ ಟೀನಾ ಸಾಕಷ್ಟು ವರ್ಷ ಪ್ರಶ್ನೆಯಾಗಿಯೇ ಉಳಿದು ಬಿಟ್ಲು. ಆ 3 ಶವ ಸಿಕ್ಕಿದ್ದ ಸಂದರ್ಭದ ತನಿಖೆ ವೇಳೆ ಟೀನಾಳನ್ನು ಅಪಹರಣ ಮಾಡಲಾಗಿತ್ತು ಅಂತ ಗೊತ್ತಾಗಿತ್ತು. ಆದರೆ ಟೀನಾ ಕೂಡ ಬದುಕುಳಿದಿಲ್ಲ ಅಂತ ಗೊತ್ತಾಗಿದ್ದು ಏಪ್ರಿಲ್ 1984ರಲ್ಲಿ. ಅದು ಫೆದರ್ ಫಾಲ್ಸ್ ಸಮೀಪದ ಕ್ಯಾಂಪ್ 18 ಅನ್ನೋ ಜಾಗದಲ್ಲಿ. ಅಂದರೆ ಇವರ ಮನೆಯಿಂದ ಸುಮಾರು 160 ಕಿಲೋಮೀಟರ್ ದೂರದಲ್ಲಿ ಈಕೆಯ ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕಿತ್ತು. ವಿಧಿ ವಿಜ್ಞಾನ ಪರೀಕ್ಷೆಯಲ್ಲಿ ಇದು ಟೀನಾಳ ಎಲುಬುಗಳೇ ಅಂತ ದೃಢಪಟ್ಟಿತ್ತು. ಆದರೆ ಟೀನಾಳ ಅಂತ್ಯ ಹೇಗಿತ್ತು ಅನ್ನೋದು ಇದುವರೆಗೆ ಗೊತ್ತಾಗಿಲ್ಲ. ಈ ಪ್ರಕರಣದ ತನಿಖೆ ಕೂಡ ವೇಗವಾಗಿಯೇ ನಡೀತಾ ಇತ್ತು. ಹಲವರ ವಿಚಾರಣೆ ಕೂಡ ನಡೀತಾ ಇತ್ತು. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಕೊಲೆ ನಡೆದಿದ್ದ ಸಂದರ್ಭದಲ್ಲಿ ಹತ್ಯೆಗೆ ಬಳಸಿದ್ದ ಚಾಕು ಕೂಡ ಸಿಕ್ಕಿತ್ತು.
ಅದೆಷ್ಟು ಭೀಕರವಾಗಿ ಈ ಕೊಲೆ ನಡೆದಿತ್ತು ಅಂದರೆ ಅಂದು ಸಿಕ್ಕಿದ್ದ ಚೂರಿ 30 ಡಿಗ್ರಿಯಷ್ಟು ಬಾಗಿತ್ತು. ಬಾಗಿಲಿನಲ್ಲೂ ಚೂರಿಯ ಇರಿತದ ಗುರುತುಗಳು ಪೊಲೀಸರಿಗೆ ಸಿಕ್ಕಿತು. ಕೈಕಾಲುಗಳನ್ನು ಟೇಪ್ ಮತ್ತು ಎಲೆಕ್ಟ್ರಿಕ್ ವೈರ್ಗಳನ್ನು ಸುತ್ತಿ ಅಂದು 3 ಹತ್ಯೆ ಮಾಡಲಾಗಿತ್ತು. ಜಾನ್ ಮತ್ತು ಡಾನ್ಗೆ ಸುತ್ತಿಗೆಯಿಂದ ಹೊಡೆದು ಹತ್ಯೆ ಮಾಡಲಾಗಿತ್ತು. ಆದರೆ ಈ ತನಿಖೆಯನ್ನು ಸಂಪೂರ್ಣ ದಡಕ್ಕೆ ಕೊಂಡೊಯ್ಯಲು ಸಾಧ್ಯವಾಗದಿದ್ದರೂ ತನಿಖೆ ನಡೀತಲೇ ಇದೆ. ಇದಕ್ಕೆ ಸರಿಯಾಗಿ 2016ರಲ್ಲಿ ಕೊಳದಲ್ಲಿ ಸುತ್ತಿಗೆಯೊಂದು ಸಿಕ್ಕಿತ್ತು. ಇದು ಕೂಡ ಈ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದೆ. ಪೊಲೀಸರ ಪ್ರಕಾರ ಇದು ಪರಿಚಯಸ್ಥರಿಂದಲೇ ಆಗಿರಬೇಕು ಅಂತ ಅಂದ್ಕೊಂಡಿರ್ತಾರೆ. ಈ ಕೊಲೆಯ ಬಗ್ಗೆ ಜನರಿಗೆ ಈಗಲೂ ಕುತೂಹಲ ಇದೆ. ಕೆಲವರಿಗೆ ಮಹಿಳೆಯ ಪುತ್ರನ ಸ್ನೇಹಿತನಾದ ಜಸ್ಟಿನ್ ಮೇಲೆ ಅನುಮಾನವೂ ಇದೆ. ಇನ್ನು ಈ ಮನೆಯ ಪಕ್ಕದ ನಿವಾಸಿ ಮಾರ್ಟಿನ್ ಸ್ಮಾರ್ಟ್ ಮೇಲೂ ಅನುಮಾನ ಇತ್ತು. ತನಿಖಾಧಿಕಾರಿಗಳು ಅಕ್ಕಪಕ್ಕದ ಮನೆಯವರನ್ನು ವಿಚಾರಣೆ ಮಾಡಿದರು, ಮಾಹಿತಿಯನ್ನು ಸಂಗ್ರಹಿಸಿದರು. ಆದರೆ ಯಾವುದೂ ತನಿಖೆಯನ್ನು ದಡಮುಟ್ಟಿಸಲು ಸಹಾಯ ಮಾಡಲಿಲ್ಲ. ಅಂದು ಮನೆಯಲ್ಲಿದ್ದ ಜಸ್ಟಿನ್ ಒಂದಷ್ಟು ಮಾಹಿತಿಯನ್ನು ನೀಡಿದ್ದ. ಅವನ ಪ್ರಕಾರ ರಿಕ್ ಮತ್ತು ಗ್ರೆಗ್ ಅವರೊಂದಿಗೆ ತಾನು ಮಲಗುವ ಕೋಣೆಯಲ್ಲಿದ್ದಾಗ ಲಿವಿಂಗ್ ರೂಮ್ನಿಂದ ಬರುವ ಶಬ್ದಗಳಿಂದ ಎಚ್ಚರವಾಗಿತ್ತು. ಆಗ ಅಲ್ಲಿ ನೋಡಿದಾಗ ಗ್ಲೆನಾ ಅವರೊಂದಿಗೆ 2 ಪುರುಷರಿದ್ದರು. ಒಬ್ಬ ಮೀಸೆ ಮತ್ತು ಚಿಕ್ಕ ಕೂದಲನ್ನು ಹೊಂದಿದ್ರೆ ಇನ್ನೊಬ್ಬ ಉದ್ದನೆಯ ಕೂದಲಿನೊಂದಿಗೆ ಕ್ಲೀನ್ ಶೇವ್ ಮಾಡಿದ್ದ. 2 ಕನ್ನಡಕ ಧರಿಸಿದ್ರು. ಇದಾದ ಬಳಿಕ ಮನೆಗೆ ಬಂದ ಜಾನ್ ಮತ್ತು ಡಾನ್ 2 ಪುರುಷರೊಂದಿಗೆ ತೀವ್ರವಾಗಿ ಜಗಳವಾಡಿದ್ರು. ನಂತರ ಟೀನಾ ಕೋಣೆಗೆ ಪ್ರವೇಶ ಮಾಡಿದ್ಲು. ಆಕೆಯನ್ನು ಒಬ್ಬ ಹೊರಗಡೆ ಎಳ್ಕೊಂಡೋಗಿದ್ದ ಅಂತ ಜಸ್ಟಿನ್ ಹೇಳಿದ್ದ. ಆತ ನೀಡಿದ ಮಾಹಿತಿಯ ಆಧಾರದಲ್ಲಿ ಪೊಲೀಸರು 2 ರೇಖಾಚಿತ್ರವನ್ನು ಸಿದ್ಧ ಮಾಡಿದರು. ಆದರೆ ಅಂದು 3 ಶವವನ್ನು ನೋಡಿದ್ದ ಪುತ್ರಿ ಈಗಲೂ ನ್ಯಾಯಕ್ಕಾಗಿ ಅಲೆದಾಡ್ತಿದ್ದಾರೆ. ಕೊಲೆಗಾರರು ಯಾರು ಎಂಬ ಸತ್ಯವನ್ನು ತಿಳಿಬೇಕು ಅಂತ ಕಣ್ಣೀರಿಡ್ತಿದ್ದಾರೆ. 4 ದಶಕಗಳೇ ಕಳೆದೋಗಿದೆ. ಈ ಕೊಲೆ ಪ್ರಕರಣ ಇನ್ನೂ ಹಾಗೆಯೇ ಕುತೂಹಲ ಉಳಿಸ್ಕೊಂಡಿದೆ. ಬಗೆ ಅನುಮಾನಗಳು ಜನರಲ್ಲಿ ಸುಳಿದಾಡ್ತಾ ಇದ್ದಾವೆ. ಆದರೆ ಯಾವುದೇ ಒಂದು ಪ್ರಶ್ನೆಗೂ ಇಂದಿಗೂ ಉತ್ತರ ಸಿಕ್ಕಿಲ್ಲ.